Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ, ಮಾರ್ಚ್ ಮಂತಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಬರೋದ್ರಲ್ಲಿ ಇದೆ ನೋಡೋಣ. ಸೊ ಮೊದಲನೇದಾಗಿ ಸರಿಯಾದ ರೀತಿಯಲ್ಲಿ ಸ್ಟ್ರಾಟರ್ಜಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ 3 ಗ್ರೂಪ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ, ಏನ್ ಬರುತ್ತೆ ನೋಡೋಣ. ಮೊದಲನೇದು ಮೂರು ಗ್ರೂಪ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಆಲ್ ಟೈಡ್ ಅಪ್, ಬ್ರೇಕಪ್, ಇನ್ ಅಂಡ್ ಎನರ್ಜಿ, ಸ್ಟ್ರಾಟರ್ಜಿ. ಸೊ ವೆರಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಆನ್ಸರ್ ಇದೆ. ಸೊ ಈ ಮಂತ್ ಅಲ್ಲಿ ನಿಮ್ಗೆ ಸಾಕಷ್ಟು ಮನಸ್ಸಿಗೆ ನೋವಾಗುವಂಥದ್ದು, ಬ್ರೇಕಪ್ ಆಗುವಂಥದ್ದು, ಒಂದಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಆಗುವಂಥದ್ದು, ಸ್ಟಕ್ ಎನರ್ಜಿ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ನೀವು ಸ್ಟ್ರಾಟರ್ಜಿ ಮಾಡಿ, ಪ್ಲಾನ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ಇದೆ, ನಿಮ್ಮ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ಉಳಿಸ್ಕೊಳ್ಳಿಲ್ಲ ಅಂದ್ರೆ ತೊಂದರೆ ಆಗಬಹುದು. ಜೊತೆಗೆ ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಆಸ್ತಿ ಪ್ರಮಾಣ ಪತ್ರ ಮತ್ತೆ ನಿಮ್ಮ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕು ಅನ್ನುವಂತ ಹುಚ್ಚಾಟದಲ್ಲಿ ಸಾಕಷ್ಟು ಮಾಂತ್ರಿಕರಿಗೆ ನಿಮ್ಮ ಫೋಟೋ ಅಥವಾ ನಿಮ್ಮ ಡೀಟೇಲ್ಸ್ ಕೊಟ್ಟಿರಬಹುದು. ಅದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆನ ಪಡ್ಕೊಳ್ಬೇಕು ಅಂತ ಕೀನ ಹುಡುಕ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ, ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನು ಕೂಡ ಬೆಟರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡಿವೋರ್ಸ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇದ್ದು ಸಾಕಷ್ಟು ರೀತಿಲಿ ಪ್ರಾಪರ್ಟಿ ವಿಚಾರದಲ್ಲೂ ಕೂಡ ನೀವು ಪ್ಲಾನ್ ಮಾಡಿಕೊಂಡು ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ಒಂದ್ ಲೇಡಿಯಿಂದ ತುಂಬಾ ತೊಂದರೆ ಆಗತ್ತೆ, ಹುಷಾರಾಗಿ ಇರಿ. ಲೇಡಿ ಡಾನ್ ತರ ಇರ್ತಾರಲ್ಲ ಅವರು. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಲೋನ್ ಸಿಗುವಂಥದ್ದು, ವಿದೇಶದಲ್ಲಿ ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಮತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೆಕೆಂಡ್ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಸೊ ಈ ಗ್ರಹಣ ನಿಮ್ಮ ಜೀವನಕ್ಕೆ ಒಂದಷ್ಟು ಏರುಪೇರುಗಳನ್ನ ತರೋದ್ರ ಜೊತೆಗೆ ಒಂದಷ್ಟು ಪಾಸಿಟಿವಿಟಿನೂ ಕೂಡ ತಗೊಂಬರುತ್ತೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನ ನೋಡ್ತೀರಾ. ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಫೈನಾನ್ಷಿಯಲಿ ಹೆಚ್ಚಿನ ಯಶಸ್ಸನ್ನ ನೋಡುವಂಥದ್ದು ಕೂಡ ಸಾಧ್ಯತೆ ಇದೆ. ಒಳ್ಳೆ ವೆಲ್ತಿ ಪ್ರೊಫೈಲ್ ಬರುವಂಥದ್ದು, ಜಾಬ್ ಬರುವಂಥದ್ದು ಕೂಡ ಇದೆ. ಆದ್ರೆ ಕೆಲವಷ್ಟು ರಹಸ್ಯಗಳು ನಿಮ್ಗೆ ತಿಳಿದಿರ ಹೋಗ್ಬಹುದು. ಕೆಲವಷ್ಟು ಸೀಕ್ರೆಟ್ಗಳು ನಿಮ್ಮಿಂದ ದೂರ ಆಗಬಹುದು. ಸೀಕ್ರೆಟ್ಗಳನ್ನ ನೀವು ತಿಳ್ಕೊಳಕ್ ಆಗ್ದಿರ ಒದ್ದಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮಿಂದ ದೈವ ಬಲನ ಕಿತ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ. ದೈವದ ಆಶೀರ್ವಾದ, ನಿಮ್ಮ ನಂಬಿಕೆಯ, ನಿಮ್ಮ ಆರಾಧ್ಯ ದೇವಿಯ ಆಶೀರ್ವಾದ ನಿಮ್ಗೆ ಸಿಗದೆ ಇರೋ ಹಾಗೆ ತೊಂದರೆನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಅಂತ ಒಂದಷ್ಟು ದುಷ್ಟ ಜನರಿಂದ ದೂರ ಇರಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ದೇವಿ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮಿಂದ ದೇವಿ ಆಶೀರ್ವಾದನ ಕಿತ್ಕೊಳ್ಳುವಂತ ಪ್ರಯತ್ನನ ಪಡ್ತಿದ್ದಾರೆ. ಸೊ ಹೆಚ್ಚಿನ ಲಾಭ ಅನ್ನೋದು ಇದೆ. ಒಂದೇ ಒಂದು ದೈವದ ಆಶೀರ್ವಾದ ಸಿಗದೆ ಇರೋ ಹಾಗೆ ತಡಿತಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ನಿಮ್ ಜೀವನಕ್ಕೆ ನ್ಯಾಯ ಬರ್ತಿದೆ, ಫೈನಾನ್ಷಿಯಲಿ ಸಕ್ಸಸ್ ಬರ್ತಿದೆ, ಜಾಬ್ ಬರ್ತಿದೆ, ಎಲ್ಲ ಪ್ರಶ್ನೆಗೂ ಉತ್ತರ ಬರ್ತಿದೆ, ಆರೋಗ್ಯದಲ್ಲಿ ಸುಧಾರಣೆ ಬರ್ತಿದೆ, ಎಲ್ಲ ಬರ್ತಿದೆ. ಆದ್ರೆ ದೈವದ ಆಶೀರ್ವಾದ ದೂರ ಮಾಡ್ತಿರೋದು. ದೈವದಿಂದ ನಿಮ್ಗೆ ಇದೆಲ್ಲ ಸಿಗ್ತಾ ಇದೆ, ಹಾಗಾಗಿ ನಿಮ್ಮಿಂದ ದೈವನ ದೂರ ಮಾಡುವಂತ ಪ್ರಯತ್ನ. ಸೊ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಒಳ್ಳೆ ಪ್ರೊಫೈಲ್ ಬರುವಂತ ಸಾಧ್ಯತೆ ಇದೆ, ಜಾಬ್ ಬರುವಂತ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರದಲ್ಲಿ, ಹಣಕಾಸು ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಕೈ ಹಾಕಿ ಎಲ್ಲರಿಗೂ ಸಹಾಯ ಮಾಡಿ, ಎಲ್ರು ನಿಮ್ಮಿಂದ ಬೆಳೆದು ನಿಮ್ಗೆ ಅವಮಾನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ.
ನಿಮ್ಮಿಂದ ಬೆಳೆದು ನಿಮ್ಗೆ ಅವಮಾನ ಮಾಡಿ ನಿಮಗ್ ಸಿಗ್ಬೇಕಾಗಿರುವಂತ ಒಳ್ಳೆಯ ಅಪ್ರಿಸಿಯೇಷನ್ನ ಬೇರೆಯವ್ರು ಕಿತ್ಕೊಳ್ಳುವಂಥದ್ದು, ನೀವು ಮಾಡಿರೋದು ಕಷ್ಟಪಟ್ಟು ಕೆಲ್ಸನ ಅಥವಾ ನಿಮ್ಮಿಂದ ಒಂದು ಒಳ್ಳೇದಾಗಿರೋದು, ಆ ಒಳ್ಳೆತನನ ತಾನ್ ಮಾಡ್ದೆ ಅಂತ ನಿಮ್ಗೆ ಸಿಗ್ಬೇಕಾಗಿರುವಂತ ಗೌರವನ ಬೇರೆಯವ್ರು ಕಿತ್ಕೊಳ್ಳುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ತುಂಬಾ ಹೊಸ ಹೊಸ ಅವಕಾಶಗಳು ಬರುತ್ತೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫೈನಾನ್ಷಿಯಲ್ ಡೋರ್ ಕೂಡ ಓಪನ್ ಆಗ್ತಾ ಇದೆ. 3 ಇಂಪಾರ್ಟೆಂಟ್ ಇದೆ. ಜೊತೆಗೆ ಇಲ್ಲಿ ನೀವ್ ಅನ್ಕೊಂಡಿದ್ದಂಥದ್ದೆಲ್ಲವೂ ಕೂಡ ಆಗುವಂಥದ್ದು ಇದೆ. ಅದೃಷ್ಟ ನಿಮ್ಮ ಪರವಾಗಿ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರು ಏನೇನ್ ಪ್ರಯೋಗ ಮಾಡಿ ಕಟ್ ಹಾಕಿದ್ರು ಅದೆಲ್ಲ ತಂತಾನೆ ರಿಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಸೊ ಎಸ್, ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.